ಅದೇನು ಕಾರ್ಪೊರೇಟ್ ಲೈಫ್ಗೆ ಸ್ವಾಗತ. ಚೆನ್ನಾಗಿ ರೆಡಿಯಾಗಿ ಆಮೇಲೆ ವಿಡಿಯೋನೇ ಮಾಡಬೇಕು ಅನ್ನೋದು ಮತ್ತೋಯ್ತು. ಆ್ಯಂಡ್ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದೆ. ನೋಡ್ತಿರ್ಬೋದು, ನಾನು ಹೊರಟಿದ್ದು 7:45ಗೆ ಬೆಳಗ್ಗೆ. ಆಲ್ರೆಡಿ ಕಾರ್ಪೊರೇಟ್ ರೇಸಲ್ಲಿ ಇಷ್ಟು ಜನ ನಿಂತ್ಬಿಟ್ಟಿದ್ರು. ಇದ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ನಾನು ನಮ್ಮ ಆಫೀಸ್ನ ತೋರಿಸ್ತಿರೋದು ಅಯ್ಯೋ ನೋಡಿ ಹಿಂಗಿದೆ ಹಾಗಿದೆ ಅಂತ ತೋರಿಸೋದಕ್ಕಲ್ಲ. ಕೆಲವೊಂದು ಆಫೀಸು ತುಂಬಾ ಚೆನ್ನಾಗಿರ್ಬೋದು, ಬಟ್ ಅಲ್ಲಿ ನಾವು ಮಾಡೋ ಕೆಲಸ ನಮ್ಗೆ ಇಷ್ಟನೂ ಆಗದೆ ಇರ್ಬೋದು. ಬಟ್ ಕೆಲವೊಂದು ಆಫೀಸು ತುಂಬಾ ಚಿಕ್ಕದಾಗಿದ್ರು ಅಲ್ಲಿ ನಾವು ಅರ್ಥಪೂರ್ಣವಾದ ಕೆಲಸನ ಮಾಡ್ತಿರ್ತೀವಿ. ಸೊ ಯಾವತ್ತೂ ಆಫೀಸ್ ಮೇಲೆ ಕಂಪೇರ್ ಮಾಡ್ಕೊಬೇಡಿ. ನೀವು ಎಲ್ಲಿ ಖುಷಿಯಾಗಿದ್ದೀರಾ ಅಲ್ಲಿ ಕೆಲಸ ಮಾಡಿ ಅಂತ ಹೇಳ್ತೀನಿ. ನನಗೆ ಮರಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಕಾರ್ಪೊರೇಟ್ ಲೈಫೇ ನೆನಪಾಗತ್ತೆ. ನೋಡೋದಕ್ಕೆ ತುಂಬ ಸುಂದರವಾಗಿದೆ ಅಲ್ವಾ? ನಮ್ಮ ಥರ ದೂರದಿಂದ ನೋಡೋಕ್ಕೆ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿರೋ ಲೈಫ್ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಹತ್ರದಲ್ಲಿ ಹೋಗಿ ನೋಡಿದಾಗೆ ಗೊತ್ತಾಗೋದು ಅವ್ರು ಎಷ್ಟು ಸಫೋಕೇಟ್ ಆಗಿದ್ದಾರೆ. ಈ ಮರಗಳ ಥರ ಈ ಮರ ನೋಡೋಕೆ ಸುಂದರವಾಗಿದ್ರು ಅದು ಕಾಂಕ್ರೀಟ್ ಮತ್ತು ಕಲ್ಗಳ ಮಧ್ಯೆ ಸಫೋಕೇಟ್ ಆಗ್ತಿದೆ. ಬಟ್ ದೂರದಿಂದ ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ. ಇಷ್ಟೆಲ್ಲ ಮಾತಾಡ್ಕೊಂಡು ಮನೆಗೆ ಹೊರಡೋ ಟೈಮ್ ಬಂದೇ ಬಿಟ್ಟು ನಾವು ಎವ್ರಿ ಡೇ ನಮ್ಮ ಆಫೀಸಲ್ಲಿ ಕ್ಯಾಬ್ನ ಬುಕ್ ಮಾಡ್ಕೋಬೇಕು. ಆ್ಯಂಡ್ ಅದಾದಮೇಲೆ ಅಲಾಟ್ ಆಗುತ್ತೆ ಕ್ಯಾಬ್. ನೋಡ್ಬೋದು, ಹೋಗೋ ಅಷ್ಟಲ್ಲೇ ನನಗೆ 9:25 ಆಗಿದೆ. ಇದಾದಮೇಲೆ ಮನೆಗೆ ಹೋದ್ಮೇಲೆ ಏನು ಮಾಡೋಕ್ಕಾಗತ್ತೆ ಹೇಳಿ? ಜಸ್ಟ್ ಊಟ ಮಾಡಿ ಮಲ್ಕೋಬೇಕಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.